ಹಾಯ್ ನಮಸ್ಕಾರ, ಮಾವ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗೋಧಿ ನುಚ್ಚಿನ ಬಿಸಿಬೇಳೆ ಬಾತು. ಹೇಗೆ ಮಾಡೋದು ನೋಡೋದ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: ಬೀನ್ಸ್, ಆಲೂಗೆಡ್ಡೆ, ಸಾಂಬಾರು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬಟಾಣಿ, ಕ್ಯಾರೆಟು, ನೂಕೋಲು, ಕ್ಯಾಪ್ಸಿಕಮ್ಮು, ಗೋಧಿ ನುಚ್ಚು, ಕಡಲೆ ಬೀಜ, ಟೊಮಟೊ ಹಣ್ಣು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ. ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ. ಗೋಧಿ ನುಚ್ಚನ್ನ ಕೆಂಪಗೆ ಹುರಿಬೇಕು, ಸೀಸಬಾರ್ದು. ಈ ರೀತಿ ಬರಬೇಕು, ತುಂಬ ಚೆನ್ನಾಗಿರುತ್ತೆ ಈ ಬಿಸಿಬೇಳೆ ಬಾತು. ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕುಕ್ಕರ್ಗೆ ಹಾಕಿ ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ಈಸಿ, ತುಂಬ ಅಕ್ಕಿಗಿಂತ ಇದು ತುಂಬ ಈಸಿ. ಈಗ 2 ವಿಸಲ್ ತೊಗೋಬೇಕು. ಬೆಂದಿದೆ ಇವಾಗ ನೋಡಿ, ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ನೋಡಿ. ಈ ಥರ ಬೇಯಿಸ್ಕೋಬೇಕು ಫಸ್ಟು. ಆಮೇಲೆ ಬೇಳೆ, ಹೆಸರು ಬೇಳೆ, ಬಟಾಣಿ ಎಲ್ಲ ಹಾಕಿ ತೊಳೆದುಬಿಟ್ಟು ಬೇಯಿಸ್ಕೊಂಡಿದ್ವಲ್ಲ ಗೋಧಿ ನುಚ್ಚು, ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಬೇಕು. ಇವಾಗ ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್, ನೂಕೋಲು, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಟೊಮಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ, ಕಡಲೆ ಬೀಜ ತುಂಬ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಎಷ್ಟು ಬೇಕೋ ಅಷ್ಟು ಅಳತೆಯಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೋಧಿ ತರಿ ಬೆಂದಿದೆ ಫಸ್ಟೇ, ಅದ್ರ ಜೊತೆಗೆ ಬೇಳೆ ಇವೆಲ್ಲ ತರಕಾರಿ ಎಲ್ಲ ಮಿಕ್ಸ್ ಮಾಡಿ 3 ವಿಸಲ್ ತೊಗೋಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3 ವಿಸಲ್ ತೊಗೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೊಂದು ಸಲ ಮಿಕ್ಸ್ ಮಾಡಿ. ಉಪ್ಪೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಚಿ 3 ವಿಸಲ್ ತಗೊಳ್ಳೋಣ. ಈಗ ಬಿಸಿಬೇಳೆ ಬಾತ್ ಪೌಡರು, MTR, ನೀವು ಯಾವ್ದು ಪೌಡರ್ ಬೇಕಾದರೂ ತೊಗೋಬೋದು ಬಿಸಿಬೇಳೆ ಬಾತದು. ಅದಕ್ಕೆ 2 ಸ್ಪೂನು ಬಿಸಿಬೇಳೆ ಬಾತ್ ಪೌಡ್ರು, 1 ಸ್ಪೂನು ಮಾಮೂಲಿ ನಾವು ತರಕಾರಿ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹುಣಸೆ ಹಣ್ಣು ಬೆಂದಿದೆ ನೋಡಿ. ಈಗ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಬಿಸಿಬೇಳೆ ಬಾತ್ ಪೌಡ್ರನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಈ ಥರ ಆಯಿತು. ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ಶುಗರ್ ಇರೋರಿಗೆ ಒಳ್ಳೆಯದು. ಗೋಧಿ ನುಚ್ಚಂದು ಅಕ್ಕಿಗಿಂತ ಭಾರಿ ಒಳ್ಳೆಯದು. ಇವಾಗ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಗೋಡಂಬಿ ಹಾಕಿ ಚೆನ್ನಾಗಿ ಒಗ್ಗರಣೆಲಿ ಬೇಯಿಸ್ಕೊಳ್ಳೋಣ. ಇದು ಬಿಸಿಬೇಳೆ ಬಾತಿಗೆ ಮಿಕ್ಸ್ ಮಾಡೋಣ. ಸ್ವಲ್ಪ ಬೆಲ್ಲ ಹಾಕ್ಬೇಕು ಇದಕ್ಕೆ ಲಾಸ್ಟ್ಗೆ. ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲ ಮಸಾಲ ಪುಡಿಗಳು, ಒಗ್ಗರಣೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿ ಹುಣಸೆಹಣ್ಣಿನ ರಸ ಎಲ್ಲನೂ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು. ಹೋಟೆಲ್ ಸ್ಟೈಲ್ಗಿಂತ ಚೆನ್ನಾಗಿ ಬರುತ್ತೆ ತುಪ್ಪ. ನಿಮ್ಮ ಮನೇಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಸೂಪರಾಗಿರೋ ಗೋಧಿ ನುಚ್ಚಿನ ಬಿಸಿಬೇಳೆಬಾತ್ ರೆಡಿ ಆಯಿತು. ಹೆಂಗೆ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಎಷ್ಟು ಸೂಪರಾಗಿರುತ್ತೆ ಅಂದರೆ ಇನ್ನೊಂದು ಸಲ ಮಾಡಿಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಇದು ಅವತ್ತಿನಗಿಂತ ಮಾರನೇ ದಿನಕ್ಕೆ ಇಟ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು. ಇವಾಗ ರೆಡಿ ಆಯಿತು ನೋಡಿ, ಈ ಥರ ಬಂದಿದೆ. ನಮ್ಮ ಚಾನಲ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.